ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ನಾವಿಲ್ಲಿ ಬೆಳಿಗ್ಗೆ ಈಗ ಗುರುರಾಯರ ದರ್ಶನ ಎಲ್ಲ ಮಾಡಿ ಇಲ್ಲಿಗ ನಿಯರ್ ಬೈಲಿ ಇರುವಂಥ ದೇವಸ್ಥಾನಗಳಿಗೆ ಹೋಗ್ತಿದ್ದೇವೆ. ಇಲ್ಲಿಗ ಅಭಯ ಆಂಜನೇಯ ದೇವಸ್ಥಾನ ಮತ್ತು ಪಂಚಮುಖಿ ದೇವಸ್ಥಾನ ಮತ್ತು ಸ್ವಾಮಿಯವರು ಮೊದಲಿದ್ದ ಅವರ ಮಠ, ಅಲ್ಲಿಗೆಲ್ಲ ಹೋಗ್ತಾ ಇದ್ದೇವೆ. ಇಲ್ಲ ಇತ್ತು ಫ್ರೆಂಡ್ಸ್, ನಾವೀಗ ಪಂಚಮುಖಿ ದೇವಸ್ಥಾನ ಹತ್ರ ಬರುವಾಗ ಇಲ್ಲಿ ಅಭಯ ಆಂಜನೇಯ ಟೆಂಪಲ್ ಸಿಕ್ಕಿತ್ತು ನಮಗೆ ಒಂದು ವೇ, ಹಾಗೆ ಅಲ್ಲಿಗೆ ಬರ್ತಾ ಇದ್ದೇವೆ. ಸೊ ಈಗ ಇಲ್ಲೊಂದು ಸ್ಟ್ಯಾಚ್ಯೂ ಇದೆ, ಅದು ಕೂಡ ತೋರಿಸ್ತೇನೆ. ಇವುಗಳು ಬಂದಿ ಅಡ್ಡಡ್ಡ ರೋಡು ಫೋಟೋ ಬರೆದಿತ್ತು ನೋಡಿ ಫ್ರೆಂಡ್ಸ್, ತುಂಗಾ ನದಿಯಲ್ಲಿ ನೀರೇ ಇಲ್ಲ. ಅಲ್ಲಿಂದ ಬರ್ತಾ ನಾವು ಬಂದಲ್ಲ, ಆದ್ರೆ ನಾವು ಅವತ್ತು ಹೋದಾಗ ತುಂಗಾ ನದಿಯ ನೀರು ತುಂಬಿದೆ, ಬಿಟ್ಟು ಡ್ಯಾಮ್ ಓಪನ್ ಆಗಿದೆ ನವೆಂಬರ್. ಫ್ರೆಂಡ್ಸ್, ನಾವೀಗ ಶ್ರೀ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೇವೆ. ಇಲ್ಲಿ ಫುಲ್ ಬ್ಲಾಕ್. ಇವತ್ತು ಶನಿವಾರ ಕೂಡ, ಒಂದು ಕಡೆ ಇಂಡಿಪೆಂಡೆನ್ಸ್ ಡೇ ರಜೆ ಕೂಡ, ಹಾಗೆ ತುಂಬ ಬ್ಲಾಕ್. ಹಸ್ಬೆಂಡ್ ಬರುವುದಿಲ್ಲ, ಬರ್ತದೆ. ನಾವು ಮೂವರು ಮಾತ್ರ ಈಗ ಹೋಗ್ತಿದ್ದೇವೆ. ಬನ್ನಿ, ನಾನು ನಿಮಗೆ ತೋರಿಸ್ತೇನೆ ಏನು ಉಂಟು ಅಂತೇಳಿ. ಯಬ್ಬೋ, ಇಲ್ಲಿ ಫ್ರೀ ದರ್ಶನಕ್ಕೆ ಬೇರೆ ಅಂತೆ, ಮತ್ತೆ ದೇವರ ನೋಡ್ಲಿಕ್ಕೆ ಬೇರೆ ಅಂತೆ. ಎಂತ ಅವಸ್ಥೆ, ಹಣ ಕೊಟ್ಟು ಬೇರೆ ಟಿಕೆಟ್ ಮಾಡಿದ್ರು. ಹಚ್ಚೋಯ್ತು ಅಂತ ಮಾಡಿಸ್ತಾರೆ. ನಾವೀಗೆ ಕೈ ಮುಗ್ದು ಹೋಗುವಪ್ಪ. ಹೋದ್ರಲ್ಲಿ ಚಂದ ಕ್ಯೂ ನೋಡಿಯಪ್ಪ, ಕ್ಯೂ ನೋಡಿ. ಆಂಜನೇಯ
ನಾವೀಗ ಪಂಚಮುಖಿ ದೇವಸ್ಥಾನಕ್ಕೆ ಹೋಗಿ ಬಂದು ಈಗ ರಾಯರ ಮೂಲಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಭಯಂಕರ ರಶ್ ಇವತ್ತು ಶನಿವಾರ. ಅಲ್ಲಿ ಒಳಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಫ್ರೀ ಕ್ಯೂಗೆ ಅಂತೂ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಣ ಕೊಟ್ಟು ಹೋಗ್ತಿದ್ದಾರೆ, ಆದ್ರೆ ಹೋದ್ರೆ ರಿಟರ್ನ್ ಬರ್ಲಿಕ್ಕೆ ತುಂಬ ಹೊತ್ತು ಬೇಕಾಗ್ಬೋದು. ಅದಕ್ಕೆ ನಾವೆಲ್ಲ ಹೊರಗಿಂದ ಕೈ ಮುಗಿದು ಬಂದ್ವಿ. ಈಗ ರಾಯರ ಮಠ ಮತ್ತೆ ಅಂತ ಮೊದಲವರಿದ್ದಂಥ ಮನೆ, ಅವರ ಸಮಾಧಿ, ಅವರ ಮೂಲಸ್ಥಾನ ಇದೆಲ್ಲ ಉಂಟಂತೆ. ಮತ್ತೆ ಇಲ್ಲಿ ಗ್ರಾಮ ದೇವತೆ ಹಾಗೆ ಅದನ್ನೆಲ್ಲ ನೋಡುವಂತೇಳಿ ಹೋಗ್ತಾ ಇದ್ದೇವೆ. ಇದು ಮೈನ್ ರೋಡಿಂದ ಎಷ್ಟು ಕಿಲೋಮೀಟರ್ ಒಳಗೆ ಉಂಟಂತೆ ದೇವಸ್ಥಾನ? 16 ಕಿಲೋಮೀಟರ್ ಒಳಗೆ ಉಂಟಂತೆ. ಏಕಶಿಲಾ ಮೂರ್ತಿ ರಾಘವೇಂದ್ರ ಸ್ವಾಮಿಯವರದ್ದು, ಮತ್ತೆ ಬಿಚ್ಚಾಳಮ್ಮ ದೇವಸ್ಥಾನ ಮತ್ತೊಂದು 2-3 ಉಂಟಂತ ಹೇಳಿದ್ರು. ಬಟ್ ತುಂಬಾ ಒಳಗೆ ಇತ್ತು. ಏನಿಲ್ಲ, ಬರ್ಲಿಕ್ಕೆ ಬೇರೆ ರೂಟ್ ಅಂತ ಡೌಟ್, ಹೋಗ್ಲಿಕ್ಕೆ ಮಾತ್ರವಾ ಅಂತಿದ್ದು. ಒನ್ ವೇ ಮಾತ್ರ ಕಾಣ್ತಾ ಉಂಟು. ಸೊ ಈಗ ನಾವು ಹೋಗ್ತಾ ಇದ್ದೇವೆ. ಅಮ್ಮ ದೇವರೇ, ಸಿಕ್ಕಿತ್ತು ನಮಗೆ ದೇವಸ್ಥಾನ ಇದ್ರು ಕಾಣ್ತಾ ಉಂಟು. ಬಿಚ್ಚಾಳಮ್ಮನ ದೇವಸ್ಥಾನಕ್ಕೆ ಇಲ್ಲಿ ರಾಘವ ಸ್ವಾಮಿ ಕೂಡ ನಮ್ಮನ್ನು ನೋಡಿದ್ರೆ ಇದಾಗಿದ್ದೇವೆ. ನಾನು ಅದಕ್ಕೆ ಅಲ್ಲಿ ಹೋಗ್ಲಿಕ್ಕಂತ ಇಲ್ಲಿ ಬಿಚ್ಚಾಳಮ್ಮನ ನೋಡ್ಲಿ, ಇಲ್ಲಿ ಅಲ್ವಾ ಬಿಚ್ಚಾಳಮ್ಮ ನೋಡಿ ಅಲ್ವಾ? ಹೋಗುತ್ತಾ ಈಗಳಿ ಸರ್ ಮೇಲತ್ತು ಬೇಡಿ ತಿರುಗಿ ಈಚಿದ ಬಾಯ್ ಅಪ್ಪ ಈಚು. ಹೋಗು ಬೇಗ.
ಮಂತ್ರಾಲಯದಲ್ಲಿ ಜೀವಂತ ಬೃಂದಾವನ ಪ್ರವೇಶ ಆಗೋಕ್ಕಿಂತ ಮುಂಚೆ ರಾಘವೇಂದ್ರ ಸ್ವಾಮಿಗಳು ಇದೇ ಊರಲ್ಲಿ 13 ವರ್ಷ ಕಾಲ ಜಪ ತಪ ಅನುಷ್ಠಾನ ಮಾಡಿರುವಂತಹ ಸ್ಥಳ ಇದು. ಜಪದಲ್ಲಿ ಎಲ್ಲ ದೇವರ ಒಂದು ಫುಲ್ ಲಾಗ್. ಹೋಗ್ಬೇಕು ಪೂರ್ಣಿಮಾ. ಕೊಯ್ಲು ಅಲ್ಲೊಂದು ವಿಶೇಷತೆ ಇತ್ತು. ನಾವು ಮನಸ್ಸಿನಿಂದ ಅಂದುಕೊಂಡು ಮಾವಿನ ಅಂಟಿಸಿದ್ವಿ, ಅದು ಅಂಟಿಸದೆ ಅಂತ ಹಾಗೆ ಎಲ್ಲರೂ ಅಂಟಿಸ್ತಾ ಇದ್ರು. ಇದೇ ನೋಡಿ ಫ್ರೆಂಡ್ಸ್, ಬಿಚ್ಚವಲಮ್ಮ ದೇವರು ಇಲ್ಲಿ ಕೆಳಗೆ ಮೊದಲ ಮೂಲಸ್ಥಾನ. ಫ್ರೆಂಡ್ಸ್, ನಾನು ಇಲ್ಲಿ ಬ್ಯಾಕ್ ಸೈಡಲ್ಲಿ ಒಂದು ಬೆಟ್ಟ ಕಾಣ್ತಾ ಉಂಟು. ಅದೇ ಕೈ ಮುಗಿದು ಅಂಜನಾದ್ರಿ ಬೆಟ್ಟ ಅಂತ ಹೇಳ್ತಾರೆ, ಗೊತ್ತಿಲ್ಲ, ಇವರೇ ಹೇಳಿದ್ರು. ಈಗ ಹೋಗ್ತಾ ಇದ್ದೇವೆ ಹಂಪಿಗೆ. ಅಲ್ಲಿ ಅಂಜನಾದ್ರಿ ಬೆಟ್ಟ ಮತ್ತೆ ಹಂಪಿ ಎಲ್ಲ ನೋಡ್ಲಿಕ್ಕೆ ಅಂತ. ಇದು ಅಂಜನಾದ್ರಿಯ ಬೆಟ್ಟವ ಗೊತ್ತಿಲ್ಲ ಫ್ರೆಂಡ್ಸ್. ನಮ್ಮ ನಿದ್ರೆ ಆಯಿತು. ನಾವೀಗ ಗಂಗಾವತಿ ಟೋಲ್ ಹತ್ರ ಇದ್ದೇವೆ, ಇನ್ನೂ ಕೂಡ ಹಂಪಿ ಮುಟ್ಲಿಲ್ಲ. ಸೊ ನಾವೀಗ ಸ್ವಲ್ಪ ಇಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೇನೆ. ಇಲ್ಲ ಅಪ್ಪ ಚಹಾ ತರಲಿಕ್ಕೆ ಹೋಗಿದ್ದಾರೆ. ಹಿಂಗೆಂತಿಲ್ಲವ ಸ್ಮಾಲ್ ನಮ್ಮೊಂದು ಒಂದು ಫೋಟೋದ ಇತ್ತು ಬರೋಣ ಸೈಡ್. ಈಗ ಎಮ್ಮೆ ಆಡ್ಕೋಣ ಅವಡ ಅವ ಅಕ್ಕಲಕ್ಕಲ ನಾಲೆಜ್ ಅವನ ಆಡಾಣ ಪೂರ ಯಾನವಳು ಎಮ್ಮೆ ಇತ್ತು ನೈಕ್ ಬಣ್ಣಿ ಎಮ್ಮೆ ಎಮ್ಮೆ ಅಂತ ನಿಕ್ಕದ ನಿನ್ನನ್ನು ಎದು ಬಂದಿರ. ಫ್ರೆಂಡ್ಸ್, ನಾವೀಗ ಮಂತ್ರಾಲಯದಿಂದ ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದಿದ್ದೇವೆ. ನಾವು ರಾಯಚೂರಾಗಿ ಬರುವಾಗ ನಮಗೆ ಒಂದು ಸರ್ಕಲ್ ಸಿಗ್ತದೆ. ಅಲ್ಲಿ ರೈಟಿಗೆ ಹೋದ್ರೆ ಅಂಜನಾದ್ರಿ ಬೆಟ್ಟ, ಲೆಫ್ಟಿಗೆ ಹೋದ್ರೆ ಹಂಪಿಗೆ. ಸೊ ನಾವೀಗ ಇವತ್ತು ಫಸ್ಟಿಗೆ ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿ ನಾಳೆ ಹಂಪಿಗೆ ಹೋಗುವ ಅಂತಿದ್ದೇವೆ. ಈಗ ಅಲ್ಲಿ ಹೋಗಿ ನೈಟ್ ಸ್ಟೇ ಆಗಿ, ಸೊ ಈಗ ಹೋಗ್ತಾ ಇದ್ದೇವೆ ಅಂಜನಾದ್ರಿ ಬೆಟ್ಟಕ್ಕೆ. ಮುಟ್ಟಿತಾ ಅಂತ ಇದೆಯಾ ನೋಡು. ಅಂಜನಾದ್ರಿ ಪರ್ವತ 2 ಕಿಲೋಮೀಟರ್. ಅದೆಂತ ಯಾವ್ದು ಈಗ ಉಂಟಲ್ಲ ಒಳಗೆ. ಅದು ಸತ್ಯ ಹೇಳ್ತೇನೆ, ಸೂಪರ್ ಉಂಟಾಯ್ತು ಮಾತ್ರ. ಓ ಇದ ಪಂಪ ಸರೋವರ. ಪಂಪ ಸರೋವರ ಉಂಟು. ಇಲ್ಲಿ ಸೇ ನಾವು 8 ಪ್ಲೇಸ್ ಆಯ್ತಾ ಟೆಂಪಲ್.
ಪಂಪ ಸರೋವರ ಇದ್ಲೇ ಇರುದು. ಎಲ್ಲಿ? ಅದೇ ಅದೇ ಇದೇ ಪರ್ವತ ಆಗಿರ್ಬೇಕು. ಓ ಗಾಡಿಗಳು ನೋಡಿ ಮಾರ್ರೆ, ನಾನಿಲ್ಲ ಅಂತ ಅನ್ಕೊಂಡದ್ದು. ಅಂಜನಾದ್ರಿ ಬೆಟ್ಟ. ಮಾರೆ ಯಪ್ಪ ಎಂತ ತನಕ ಬಿಡಿದ್ವಿ ನಾನು. ಅಲ್ಲ ಮುಂದೆ ಹೋಗಿ ತಿರುಗಿ ಅಲ್ಲಿ ಇದ್ರಲ್ಲ ನಿಟ್ಟು ನಾವು ಚೂರಲ್ಲಿ ತನಕ ಹೋಗಿ ವಿಡಿಯೋ ಮಾಡಿ ಬರ್ತೇವೆ. ಜಾತ್ರೆ ಜಾತ್ರೆ ನೋಡಿದೇನಾ ನೆಂಟು ಹಾಕಿದ್ದಲ್ಲ ಆಮೇಲೆ ಮೇಲೆ ಸ್ವಾಮಿ ದೇವರು ಇಲ್ಲಿಂದಾನೇ ಆಶೀರ್ವಾದ ಮಾಡಿ. 200 ಮೆಟ್ಲು ಉಂಟಾ? 200 ಮೆಟ್ಲು ಉಂಟಾ? ಫ್ರೆಂಡ್ಸ್, ನಾನು ಇಲ್ಲಿ ಹಿಂದೆ ಕಾಣ್ತಿದ್ದಲ್ಲಿ ಇದೇ ಅಂಜನಾದ್ರಿ ಬೆಟ್ಟ. ಇಲ್ಲಿಗೆ 500 ಸ್ಟೆಪ್ಸ್ ಉಂಟಂತೆ. ನನಗಂತೂ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದ್ರ ಫುಲ್ ಪಾರ್ಕಿಂಗ್ ಶನಿವಾರ ಮತ್ತೆ ವೀಕೆಂಡ್ ಆಗ್ತೈತಿ. ಸೊ ನಾವು ಇಲ್ಲೇ ಕೈ ಮುಗ್ದು ಹೋಗ್ತಿದ್ದೇವೆ. ಸ್ವಲ್ಪ ಹೀಗೆ ವಿಡಿಯೋ ಮಾಡಿ ತೋರಿಸ್ತಿದ್ದೇನೆ. ಇಲ್ಲೇ ಮೇಲ್ಗಡೆ ಇದೆ ಅಂಜನಾದ್ರಿ ಬೆಟ್ಟ. ಎಲ್ಲಿ ತಪ್ಪ ಬೇರೆ ನೋಡಿ ಇದು ಮಂಗಗಳು. ಅಯ್ಯೋ ಗ್ಲಾಸ್ ಹಾಕುವ ಗಲ್ಲಡು ಮಂಗಗಳು. ಇದು ಮಗ ಮಂಗಗಳು. ಮರಿ ಉಂಟು, ಮರಿ ಮುಂದೆ ಕಾಲಿ ನೋಡು, ಹತ್ತು ನೋಡು, ಒಂದ್ರ ಮೇಲೆ ಒಂದು ಒಂದು ನೋಡು, ಹತ್ತುಕೊಂಡು ಕೂತು ನೋಡು. ನಮ್ಮ ಮನೆಗೆ ಒಂದು ಮಂಗ ಬಂದಿದ್ದು, ಇಲ್ಲಿ ಎಷ್ಟು ಮಂಗಗಳುಂಟು. ಫ್ರೆಂಡ್ಸ್, ನಾವೀಗ ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿ ಈಚೆ ಬರ್ತಾ ಇದ್ದೇವೆ. ಅಲ್ಲಿ ಎಷ್ಟು 510 ಸ್ಟೆಪ್ಸ್ ಏನೋ ಉಂಟಂತೆ ಅಲ್ಲಿಗೆ ಹೋಗ್ಲಿಕ್ಕೆ. ತುಂಬ ರಶ್. ಹಾಗಾಗಿ ಈಗ ಇಲ್ಲಿ ಹಂಪಿಗೆ ಹೋಗ್ತಿದ್ದೇವೆ. ಇಲ್ಲಿ ನಡುವಲ್ಲಿ ಹೌದಾ, ಅದರ ಜೊತೆಲಿ ಇಲ್ಲಿ ಈಗ ಮಳೆ ಸಹ ಬಂತು. ನಾವು ಹೋಗ್ತಾ ಇದ್ದೇವೆ, ಅದ್ರ ನಡುವಲ್ಲಿ ಮಳೆ ಬರ್ತಾ ಉಂಟು. ಇಲ್ಲಿ ಇಲ್ಲದ್ರೆ ಇವತ್ತು ಎಂತ ಸೆಕೆ ಇಲ್ಲಿ. ಏನೋ ನಡುವಲ್ಲಿ ಒಂದು ಮಳೆ ಬಂದು
ಸ್ವಲ್ಪ ತಂಪಾಗ್ತಾ ಉಂಟು ಎಲ್ಲರಿಗೆ. ನಿಮಗೆ ಗೊತ್ತುಂಟು ಅಂಜನಾದ್ರಿ ಕತೆ? ಅಂಜನಾದ್ರಿ ಬೆಟ್ಟದಲ್ಲಿ ಹನುಮಂತ ಹುಟ್ಟಿದರು ಬರುತ್ತೆ. ಕಿಷ್ಕಿಂದೆ ಸಾಮ್ರಾಜ್ಯ. ಹನುಮಂತ ಹುಟ್ಟಿದ ಊರು, ಹನುಮಂತ ಹುಟ್ಟಿದ ಸ್ಥಳ ಅಂಜನಾದ್ರಿಯ ಬೆಟ್ಟ. ಇಲ್ಲೆಲ್ಲ ಕಲ್ಲುಗಳ ಬೆಟ್ಟಗಳೇ ಇರುವುದು. ಫುಲ್ ನೋಡಿ, ಎಲ್ಲಿ ನೋಡಿದ್ರು ನಮಗೆ ಕಲ್ಲುಗಳೇ ಕಾಣುದು. ತುಂಬ ಚೆಂದ ಉಂಟು ಪ್ಲೇಸ್ ಮಾತ್ರ. ಅದು ನಾವು ಬಾಯಲ್ಲಿ ಹೇಳಿದ್ರೆ ಅದು ಅರ್ಥ ಆಗುದಿಲ್ಲ, ಬಂದು ನೋಡ್ಬೇಕು, ಹಾಗೆ ಉಂಟು. ಸರಿ, ನಾವಿನ್ನು ಹಂಪಿಯಲ್ಲಿ ಸಿಗುವ. ಬಾಯ್ 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 ಬಾಯ್. ವಿಜಯನಗರದ ಹೆಬ್ಬಾಗಿಲು. ಫ್ರೆಂಡ್ಸ್, ಹುಡುಕಿ ಒಂದು ರೂಮ್ ಸಿಕ್ಕಿತ್ತು. ನಾವು ಭಯಂಕರ ಕಾಸ್ಟ್ಲಿ ಹಂಪಿಯಲ್ಲಿ. ನಾಳೆ ವೀಕೆಂಡ್ ಹಂಪಿಗೆ ಹೋಗಿ ಅಲ್ಲಿಂದ ರಿಟರ್ನ್ ಮನೆಗೆ. ಸೊ ನಾವೀಗ ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತೇವೆ ಫ್ರೆಂಡ್ಸ್. ಮುಂದಿನ ವಿಡಿಯೋ ಸಿಗುವ. ಬಾಯ್ ಬಾಯ್.